Hello everyone, welcome our education channel. We learn together. TET ಎಕ್ಸಾಮ್ಗೆ ನೋಟಿಫಿಕೇಶನ್ ಮಾಡಿದ್ದಾರೆ. TET ಎಕ್ಸಾಮ್ ನಡೀತಾ ಇದೆ. ಇನ್ನೊಂದು ಎರಡೂವರೆ ತಿಂಗಳ ಅವಕಾಶ ನಿಮಗೆ ಇದೆ. ಅದಕ್ಕಾಗಿ ನಮ್ಮ ಚಾನಲ್ನ ಕಡೆಯಿಂದ ಸಮಾಜ ವಿಜ್ಞಾನ ವಿಷಯದಲ್ಲಿ 6ರಿಂದ 10ನೇ ತರಗತಿಯವರೆಗೆ 6 to 10th ವರೆಗಿನ ಸಮಾಜ ವಿಜ್ಞಾನದ ಒನ್ ಲೈನರ್ಗಳನ್ನು ನಾವು ನಿಮಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದರ ಜೊತೆಯಲ್ಲಿ ಎಜುಕೇಷನ್ ಸೈಕಾಲಜಿ ಆಗಿರ್ಬೋದು ಅಥವಾ ಅದರ ಜೊತೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಎಲ್ಲ ವಿಷಯಗಳನ್ನು, ಈ ಎಲ್ಲ ಕಂಟೆಂಟ್ಗಳನ್ನು ಕವರ್ ಮಾಡುವಂತಹ ಪ್ರಯತ್ನವನ್ನು ನಮ್ಮ ಚಾನಲ್ ಕಡೆಯಿಂದ ನಾವು ಮಾಡ್ತೇವೆ. ಸಮಾಜ ವಿಜ್ಞಾನಕ್ಕೆ ಹೆಚ್ಚಿನ ಫೋಕಸನ್ನು ಕೊಟ್ಟು, ಯಾಕಂದರೆ ಸುಮಾರು 90ರಿಂದ 150ರವರೆಗೆ 60 ಅಂಕಗಳು ನೀವು ಇದೊಂದು ವಿಷಯದ ಮೇಲೆ ನೀವು ಪಡೆದುಕೊಳ್ಳೋದ್ರಿಂದ ಇದಕ್ಕೆ ಹೆಚ್ಚಿನ ಫೋಕಸನ್ನು ಮಾಡಬೇಕು. 90+ ನಾವು ಸ್ಕೋರನ್ನು ಮಾಡಬೇಕಂದ್ರೆ ಈ ಒಂದು 60 ಅಂಕಗಳಲ್ಲಿ 50+50+ ಅಂಕವನ್ನು ನಾವು ತೆಗಿಲೇಬೇಕಾಗುತ್ತೆ. ಅದು ಅನಿವಾರ್ಯ ಕೂಡ ಹೌದು. ಹಾಗಾಗಿ ಆ ಸಮಾಜ ವಿಜ್ಞಾನ ವಿಷಯಕ್ಕೆ ನಾವು ಹೆಚ್ಚಿನ ಫೋಕಸನ್ನು ಇಲ್ಲಿ ನೀಡಬೇಕು. ಅದರಲ್ಲೂ ನಾವು ಸಮಾಜ ವಿಜ್ಞಾನದಲ್ಲಿ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಎಲ್ಲ ವಿಷಯಗಳನ್ನು ನಾವು ಕವರ್ ಮಾಡಿಕೊಂಡ್ರೆ ಹೆಚ್ಚು ಸ್ಕೋರನ್ನು ಮಾಡ್ಬೋದು. ಈ TETಯ ಹೈ ಸ್ಕೋರ್ ನಿಮಗೆ ಮುಂದೆ ನೇಮಕಾತಿ ಒಂದು ಪರೀಕ್ಷೆಯಲ್ಲಿ ಅದರಲ್ಲೂ ಸಹ ಇದರ ಪರ್ಸೆಂಟನ್ನು ತೆಗೆದುಕೊಳ್ಳೋದ್ರಿಂದ ಅದಕ್ಕೆ ಹೆಚ್ಚಿನ ಎಫೆಕ್ಟ್ ಇದು ಆಗುತ್ತೆ. ಹಾಗಾಗಿ TETಯಲ್ಲಿ ಹೈ ಸ್ಕೋರನ್ನು ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಕೇವಲ ಎಲಿಜಿಬಲ್ ಆಗೋದಕ್ಕಿಂತ ಸ್ಕೋರನ್ನು ನಾವು ಹೈ ಮಾಡಿಕೊಂಡ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರು ಈಗ ಆಲ್ರೆಡಿ ಎಕ್ಸಾಮನ್ನು ಬರೆದು ಎಲಿಜಿಬಲ್ ಆಗಿದ್ದೀರೋ ಅವರು ತಮ್ಮ ಸ್ಕೋರನ್ನು ಹೈ ಮಾಡ್ಕೊಳ್ಬೋದು. ಅಥವಾ ಫ್ರೆಷರ್ಸ್ ಯಾರು ಫಸ್ಟ್ ಟೈಮ್ TET ಎಕ್ಸಾಮನ್ನು ಬರಿತಾ ಇದ್ದೀರೋ ಅವರು ಸಹ ತಮ್ಮ ಸ್ಕೋರನ್ನು ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಈ ಒನ್ ಲೈನರ್ಗಳನ್ನು ನಾವು ಹೆಚ್ಚಾಗಿ ಅದಕ್ಕೆ ಓದಬೇಕಾಗತ್ತೆ. ಹೆಚ್ಚಿನ ಟೈಮನ್ನು ನಾವು ಇದಕ್ಕಾಗಿ ವೇಸ್ಟ್ ಮಾಡ್ತೀವಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವು ಇನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಇದರಿಂದ ನಾವು ಯಾವುದೇ ವಿಡಿಯೋವನ್ನು ಹಾಕಿದ್ರೂ ನಿಮಗೆ ಅದು ನೋಟಿಫಿಕೇಷನನ್ನು ತೋರಿಸುತ್ತೆ. ಈಗ 6ನೇ ತರಗತಿಯ ಫಸ್ಟ್ ಲೆಸನ್ ಇದೆ. ಇದರ ಒಂದು ಡಿಸ್ಕ್ರಿಪ್ಟಿವ್ ವಿಡಿಯೋವನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿತ್ತು. ಎಕ್ಸ್ಪ್ಲೇನ್ಡ್ ಇರುವಂಥದ್ದು, ಅಂದರೆ ಆ ಒಂದು ಲೆಸನ್ನಲ್ಲಿ ಯಾವ್ಯಾವ ಕಂಟೆಂಟ್ ಇದೆ, ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದನ್ನು. ಈಗ ಅದೇ ಲೆಸನ್ನ ಒನ್ ಲೈನರ್ ಆನ್ಸರ್ಗಳನ್ನು, ಒನ್ ಲೈನರ್ ಯಾವ ರೀತಿಯಾಗಿ ಕ್ವಶನ್ ಕೇಳಿದ್ರೂ ಸಹ ಈ ಒಂದು ಉತ್ತರಗಳು ನಿಮಗೆ ಸಿಗಬಹುದು, ಇದರಿಂದ ಉತ್ತರಗಳು ನಿಮಗೆ ಸಿಗುತ್ತೆ ಹೇಳುವಂಥ ಒನ್ ಲೈನರ್ ಕ್ವಶನ್ಗಳನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್: ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದ್ದು, ನಮ್ಮ ದೇಶವನ್ನು ಭಾರತ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು? ವೃಷಭನಾಥನ ಹಿರಿಯ ಮಗನಾದ ಭರತ ಎಂಬ ರಾಜನಿಂದ. ಈ ಭರತ ಹೇಳುವಂತಹ ರಾಜ ಭಾರತ ದೇಶವನ್ನು ಆಳಿದ್ದ. ಈ ಭರತ ರಾಜ ಆಳಿದಂತಹ ಎಲ್ಲ ಪ್ರದೇಶವನ್ನು ಭರತಖಂಡ ಅಥವಾ ಭರತ ವರ್ಷ ಅಂತ ಕರೆದ್ರು. ಈ ಭರತಖಂಡ, ಭರತ ವರ್ಷ ಹೇಳುವಂಥ ಹೆಸರಿನಿಂದ ನಮ್ಮ ದೇಶಕ್ಕೆ ಭಾರತ ಹೇಳುವಂಥ ಹೆಸರು ಬಂತು. ವೃಷಭನಾಥ ಯಾರು? ಜೈನರ ಮೊದಲ ತೀರ್ಥಂಕರ. ಈತನ ಹಿರಿಯ ಮಗ ಭರತ. ನೆಕ್ಸ್ಟ್, 2ನೇ ಪ್ರಶ್ನೆ: ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರನ್ನ ಹೀಗೆಂದು ಕರೆಯುತ್ತಿದ್ದರು. ಹಿಂದೂ. ಪರ್ಷಿಯನ್ನರು ಭಾರತದ ಮೇಲೆ ಆಕ್ರಮಣವನ್ನ ಮಾಡಿದಂಥ ಸಂದರ್ಭದಲ್ಲಿ ಸಿಂಧೂ ಬಯಲಿನಲ್ಲಿ ಒಂದು ನಾಗರಿಕತೆ ಇತ್ತು, ಅಥವಾ ಸಿಂಧೂ ಬಯಲಿನಲ್ಲಿ ಒಂದಿಷ್ಟು ಜನರು ವಾಸ ಮಾಡ್ತಾ ಇದ್ರು. ಅವರನ್ನ ಹಿಂದೂ ಅಂತ ಕರೆದ್ರು. ಇದರಿಂದ ಭಾರತವನ್ನ ಹಿಂದೂ ದೇಶ ಹೇಳುವಂತ ಹೆಸರಿನಿಂದ ಕರೆಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಗ್ರೀಕರು ಸಿಂಧೂ ಬಯಲಿನ ಜನರನ್ನ ಕರೆದಿದ್ದು ಇಂಡು ಅಂತ ಕರೆದ್ರು. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ, ಗ್ರೀಕರು ಸಿಂಧೂ ನದಿಯನ್ನ ಇಂಡಸ್ ನದಿ ಅಂತ ಕರಿತಾ ಇದ್ರು. ಸಿಂಧೂ ರಿವರ್ ಅನ್ನ ಅವರು ಇಂಡಸ್ ರಿವರ್ ಅಂತ ಮೊದಲು ಕರೆದವ್ರು ಯಾರು? ಗ್ರೀಕರು. ಇವರು ಇಂಡಸ್ ರಿವರ್ ಅಂತ ಕರೆದ್ರು. ಆ ನದಿ ಬಯಲಿನಲ್ಲಿ, ನದಿ ಪಾತ್ರದಲ್ಲಿ ಯಾವ್ಯಾವ ಜನರು ವಾಸಿಸ್ತಾ ಇದ್ರೋ ಅವರನ್ನ ಇಂಡು ಅಂತ ಕರೆದ್ರು. ಇದರಿಂದ ಇಂಡಿಯಾ ಹೇಳುವಂತ ಹೆಸರು ಮುಂದೆ ಪ್ರಚಲಿತಕ್ಕೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್, ಮಹಮ್ಮದರು ಭಾರತ ದೇಶವನ್ನ ಕರೆದಿದ್ದು. ಮಹಮ್ಮದೀಯರು ಭಾರತ ದೇಶವನ್ನ ಹಿಂದೂಸ್ತಾನ ಅಂತ ಕರೆದ್ರು. ಇಲ್ಲಿರುವಂತಹ ಜನರನ್ನ ಹಿಂದೂಗಳು ಅಂತ ಕರೆದ್ರು. ಇಲ್ಲಿ ಜನರು ಅನುಸರಿಸುತ್ತಿದ್ದಂತಹ ಧರ್ಮ ಅಥವಾ ಸಂಸ್ಕೃತಿಯನ್ನ ಹಿಂದೂ ಧರ್ಮ ಅಂತ ಕರೆದ್ರು. ಮಹಮ್ಮದೀಯರು ಭಾರತ ದೇಶವನ್ನ ಹಿಂದೂಸ್ತಾನ ಅನ್ನುವಂಥ ಹೆಸರಿಂದ ಕರೆದ್ರು. ಇದರಿಂದ ಭಾರತಕ್ಕೆ ಹಿಂದೂಸ್ತಾನ ಅನ್ನುವಂಥ ಹೆಸರು ಬಂತು.
ಇಂಡಿಯಾ ಅನ್ನೋ ಹೆಸರು ಬಂತು, ಹಾಗೆ ಹಿಂದೂ ದೇಶ ಹೇಳುವಂಥ ಹೆಸರು ಬಂತು. ಈ ಎಲ್ಲ ಹೆಸರುಗಳು ಭಾರತಕ್ಕೆ ಬೇರೆ ಬೇರೆ ಹೆಸರು. ಭರತ ರಾಜನಿಂದ ಭರತ ದೇಶ ಹೇಳುವಂಥ ಹೆಸರು ಸಹ ಬಂತು. ನೆಕ್ಸ್ಟ್ 6ನೇ ಪ್ರಶ್ನೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ. ಇದೊಂದು ಕೋಟ್ ಅಥವಾ ಇದೊಂದು ವ್ಯಾಖ್ಯೆ. ಈ ವ್ಯಾಖ್ಯೆಯನ್ನು ನೀಡಿದಂಥವ್ರು ಯಾರು? ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ನುಡಿದ ಆಂಗ್ಲ ವಿದ್ವಾಂಸ ವಿಲಿಯಂ ಜೋನ್ಸ್. ದ ಏಷಿಯಾಟಿಕ್ ಸೊಸೈಟಿ ಹೇಳುವಂಥ ಒಂದು ಸಂಸ್ಥೆಯನ್ನ ಈ ವಿಲಿಯಂ ಜೋನ್ಸ್ ಅವರು ಹುಟ್ಟುಹಾಕ್ತಾರೆ. ಇದು ಭಾರತದ ಸಂಸ್ಕೃತಿ ಅಥವಾ ಭಾರತದಲ್ಲಿರೋ ಸಂಸ್ಕೃತದ ಕೃತಿಗಳನ್ನ ಇಂಗ್ಲಿಷ್ಗೆ ಭಾಷಾಂತರಗೊಳಿಸುವಂತಹ ಕೆಲಸವನ್ನ ಮಾಡುತ್ತೆ. ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಭಗವದ್ಗೀತೆ. ಇದು ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ಗೆ ಭಾಷಾಂತರಗೊಂಡಂತಹ ಟ್ರಾನ್ಸ್ಲೇಷನ್ಗೊಂಡಂತಹ ಫಸ್ಟ್ ಕೃತಿ, ಮೊದಲ ಕೃತಿಯಾಗಿದೆ. ಇದನ್ನ ಕೇಳುವಂತಹ ಚಾನ್ಸಸ್ ಬಹಳಷ್ಟಿದೆ. ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರಗೊಂಡಿದ್ದು. ಹಾಗೆ ನೆಕ್ಸ್ಟ್ ಕ್ವಶನ್, ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದವನು. ಅಂದ್ರೆ ಶಾಕುಂತಲ ಹೇಳುವಂತಹ ಸಂಸ್ಕೃತ ಕೃತಿಯನ್ನ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಅಥವಾ ಭಾಷಾಂತರಗೊಳಿಸಿದಂಥವ್ರು ಯಾರು? ವಿಲಿಯಂ ಜೋನ್ಸ್. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ ವಿಲಿಯಂ ಜೋನ್ಸ್. ಇವರು ದ ಏಷಿಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆಯನ್ನ ಸಹ ಇವರೇ ಮಾಡಿರುವಂಥದ್ದು. ನೆಕ್ಸ್ಟ್, ಪ್ರಾಚೀನ ದೇಶಗಳ ಇಂದಿನ ಹೆಸರು. ಕೆಲವೊಂದಿಷ್ಟು ಪ್ರಾಚೀನ ದೇಶಗಳ ಈಗ ಏನಂತ ಕರೀತಾ ಇದ್ದಾರೆ, ಪ್ರಾಚೀನವಾಗಿ ಅದರಿದ್ದಂಥ ಹೆಸರೇನು, ಇಂದಿನ ಹೆಸರೇನು ಕೇಳುವಂತಹ ಚಾನ್ಸಸ್ ಬಹಳಷ್ಟಿರುತ್ತೆ. ಮಗಧ, ಪ್ರಾಚೀನ ಮಗಧವನ್ನ ಇಂದಿನ ಬಿಹಾರ ಅಂತ ಕರೀತಾರೆ. ಪ್ರಾಚೀನ ಕಳಿಂಗವನ್ನ ಇಂದಿನ ಒರಿಸ್ಸಾ ಅಂತ ಕರೆಯುವಂಥದ್ದು. ಚೇರ ದೇಶವನ್ನ ಕೇರಳ ರಾಜ್ಯ ಅಂತ ಕರೀತಾರೆ. ಇಂದ್ರಪ್ರಸ್ಥ ದೆಹಲಿ ಆಗಿದೆ. ಪ್ರಯಾಗ್ ಅಲಹಾಬಾದ್ ಆಗಿದೆ. ಈ ಅಲಹಾಬಾದ್ ಈಗ ನೆಕ್ಸ್ಟ್ ಮತ್ತೆ ಪ್ರಯಾಗ್ರಾಜ್ ಹೇಳುವಂತ ಹೆಸರನ್ನ ಪಡೆದುಕೊಂಡಿದೆ. ಆದ್ರೆ ಈ ಪ್ರಯಾಗಕ್ಕೆ ಈಗ ಅಲಹಾಬಾದ್ ಅಂತ ಕರೀತಾರೆ. ಹೊಸದಾಗಿ ಬಂದಂತಹ ಹೆಸರುಗಳು ಇವೆಲ್ಲ. ನೆಕ್ಸ್ಟ್ 10ನೇ ಪ್ರಶ್ನೆ, ಶನ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದವರು. ಭಾರತೀಯರು ಸೊನ್ನೆ ಅಥವಾ ಶೂನ್ಯವನ್ನ ಒಂದು ಗಣಿತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಇವರು ನೀಡ್ತಾರೆ. ಈ ಶೂನ್ಯವನ್ನ ಕೊಡುಗೆಯಾಗಿ ಕೊಟ್ಟಿದ್ದಕ್ಕಾಗಿ ಕೆಲವೊಂದಿಷ್ಟು ಗಣಿತೀಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಶೂನ್ಯವನ್ನ ಒಂದು ಗಣಿತ ಕ್ಷೇತ್ರಕ್ಕೆ ಅಥವಾ ಪ್ರಪಂಚಕ್ಕೆ ಮೊದಲು ಪರಿಚಯಿಸಿದಂಥವರು ಭಾರತೀಯರು. ಮೊದಲು ಅದನ್ನ ಬಳಸಿದಂಥವರು ಸಹ ಭಾರತೀಯರಾಗಿದ್ದಾರೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಭೂಮಿ ಗುಂಡಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತಿಳಿಸಿಕೊಟ್ಟ ಭಾರತೀಯ ವಿಜ್ಞಾನಿ. ಈ ಆಧುನಿಕ ಒಂದು ವಿಜ್ಞಾನದಲ್ಲಿ ನಾವು ಕೊಪರ್ನಿಕಸನ ಸೂರ್ಯಕೇಂದ್ರ ಸಿದ್ಧಾಂತ ಅನ್ನುವಂಥದ್ದನ್ನ ಓದ್ತೇವೆ. ಕೊಪರ್ನಿಕಸನು ಸೂರ್ಯ ಸೆಂಟ್ರಲ್ಲಿ ಇದ್ದಾನೆ, ಆತನ ಸುತ್ತ ಇತರ ಗ್ರಹಗಳು ತಿರುಗ್ತವೆ ಅನ್ನುವಂಥದ್ದನ್ನ ತಿಳಿಸಿದ್ದಾನೆ. ಆದರೆ ಆ ಕೊಪರ್ನಿಕಸ್ನಿಕ್ಕಿಂತಲೂ ಮೊದಲು ಭೂಮಿ ದುಂಡಗಿದೆ ಅಥವಾ ಗುಂಡಾಗಿದೆ. ಆ ಭೂಮಿ ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ. ಭೂಮಿ ಸೆಂಟರ್ ಅಲ್ಲ, ಭೂಮಿಯ ಸುತ್ತ ಇತರ ಗ್ರಹ ಅಥವಾ ಸೂರ್ಯ ಪರಿಭ್ರಮಿಸೋದಿಲ್ಲ. ಬದಲಾಗಿ ಸೂರ್ಯನೇ ಸೆಂಟರ್ನಲ್ಲಿ ಇದ್ದಾನೆ. ಸೂರ್ಯನ ಸುತ್ತ ಇತರ ಒಂದು ಗ್ರಹ ಅಥವಾ ಭೂಮಿ ಪರಿಭ್ರಮಿಸುತ್ತದೆ ಎಂದು ತಿಳಿಸಿಕೊಟ್ಟ ಭಾರತೀಯ ವಿಜ್ಞಾನಿ ಆರ್ಯಭಟ. ನೆಕ್ಸ್ಟ್ 12ನೇ ಕ್ವಶನ್, ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ ಭಾರತೀಯ ವಿಜ್ಞಾನಿ. ಅಂದ್ರೆ ಪೈಥಾಗೋರಸ್ನ ಒಂದು ಪ್ರಮೇಯ ಏನಿದೆ ಅದನ್ನ ಆತನಿಗಿಂತ ಮೊದಲೇ ಭಾರತೀಯ ವಿಜ್ಞಾನಿಗಳು, ಭಾರತೀಯ ಗಣಿತಜ್ಞರು ಅದನ್ನ ಗುರುತಿಸಿದ್ರು, ಕಂಡು ಹಿಡಿದಿದ್ರು. ಅವರು ಯಾರು? ಬೋಧಾಯನ ಹೇಳುವಂತ ಭಾರತೀಯ ವಿಜ್ಞಾನಿ, ಭಾರತೀಯ ಗಣಿತಜ್ಞ ಪೈಥಾಗೋರಸ್ನ ಪ್ರಮೇಯವನ್ನ ಆತನಿಗಿಂತ 2 ಶತಮಾನಗಳ ಮೊದಲು, 2 ಶತಮಾನ ಸುಮಾರು 200 ವರ್ಷಗಳ ಮೊದಲೇ ಅದನ್ನ ಗುರುತಿಸಿದ್ರು. ನೆಕ್ಸ್ಟ್ 13ನೇ ಕ್ವಶನ್, ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಕಣಾದ ಹೇಳುವಂತ ಭಾರತೀಯ ವಿಜ್ಞಾನಿ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನ ಪ್ರತಿಪಾದನೆ ಮಾಡ್ತಾನೆ. ರಷ್ಯಾದಲ್ಲಿ ಇಂದಿಗೂ ಸಹ ಈ ಅಣುಗೆ ಸಂಬಂಧಪಟ್ಟಂತಹ ಯಾವುದೇ ಪಾಠವನ್ನ ಬೋಧನೆಯನ್ನ ಮಾಡ್ತಾನೂ ಸಹ ಈ ಕಣಾದನ ಸ್ಮರಣೆಯಿಂದ ಅವನ್ನ ಪ್ರಾರಂಭವನ್ನ ಮಾಡ್ತಾರೆ. ಅಂದ್ರೆ ಭಾರತೀಯ ವಿಜ್ಞಾನಿಗಳು ಅಂದಿನ ಕಾಲದಲ್ಲೇ ಎಷ್ಟು ಮುಂಚೂಣಿಯಲ್ಲಿದ್ರು, ಪ್ರಪಂಚದಲ್ಲಿ ಎಲ್ಲ ಕಂಡು ಹಿಡಿಯೋದಕ್ಕಿಂತ ಮೊದಲೇ ಭಾರತೀಯರು ಎಷ್ಟೋ ವಿಷಯಗಳಲ್ಲಿ ಪರಿಣಿತಿಯನ್ನ ಪಡೆದುಕೊಂಡಿದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳಿದುಕೊಳ್ಬಹುದು. ನೆಕ್ಸ್ಟ್ 14ನೇ ಪ್ರಶ್ನೆ, ಪುರಾತನ ಕಾಲದಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣದ ಕೇಂದ್ರವೆಂದು ಪ್ರಸಿದ್ಧವಾಗಿದ್ದ ಭಾರತದ ಪ್ರದೇಶ. ಪುರಾತನ ಕಾಲದಲ್ಲೇ ದೊಡ್ಡ ನೌಕಾ ನಿರ್ಮಾಣದ ಕೇಂದ್ರ ಅಂತ ಗುಜರಾತ್ನ ಸೂರತ್ ಪ್ರದೇಶವನ್ನ ಆ ನಿರ್ಮಾಣ ಕೇಂದ್ರ ಎಂದು ಪ್ರಸಿದ್ಧಿಯನ್ನ ಪಡೆದಿತ್ತು. ನೌಕಾ ನಿರ್ಮಾಣದಲ್ಲಿ ಭಾರತ
ಮುಂಚೂಣಿಯಲ್ಲಿದ್ದಂತಹ ಒಂದು ದೇಶ ಆಗಿತ್ತು. ಭರತ ಖಂಡ, ಭರತ ವರ್ಷ ಹೇಳುವಂಥದ್ದು ಅಷ್ಟು ಪ್ರಖ್ಯಾತಿಯನ್ನ ಪಡೆದಿತ್ತು. ನೆಕ್ಸ್ಟ್ 15ನೇ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇದ್ದಿದ್ದ ಸ್ಥಳ ಅಂದ್ರೆ ಮೊದಲಿತ್ತು ಆದ್ರೆ ಈಗ ಇಲ್ಲ. ಅಫ್ಘಾನಿಸ್ತಾನದ ಬಮಿಯಾನ್ ಹೇಳುವಂತಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇತ್ತು. ಅದು ಅಲ್ಲಿನ ಭಯೋತ್ಪಾದಕರ ದಾಳಿಗೆ ತುತ್ತಾಗಿ ಈಗ ಆ ಒಂದು ಬುದ್ಧನ ಒಂದು ಮೂರ್ತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ, ಅದರ ಅವಶೇಷಗಳನ್ನ ನಾವು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಮೊದಲು ಅಫ್ಘಾನಿಸ್ತಾನದ ಬಮಿಯಾನ್ ಹೇಳುವಂತಹ ಪ್ರದೇಶದಲ್ಲಿ ಇತ್ತು. ನೆಕ್ಸ್ಟ್ 16ನೇ ಪ್ರಶ್ನೆ, ಅತಿ ದೊಡ್ಡ ಹಿಂದೂ ದೇವಾಲಯ, ಜಗತ್ತಿನ ಅಥವಾ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯ ಇರುವಂತಹ ಸ್ಥಳ ಕಾಂಬೋಡಿಯಾದ ಅಂಗೋರ್ವಾಟ್ ದೇವಾಲಯ. ಇದು ಅತಿ ದೊಡ್ಡ ಹಿಂದೂ ದೇವಾಲಯ ಆಗಿದೆ. ನೆಕ್ಸ್ಟ್, ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿದ ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ ಇರುವ ಸ್ಥಳ. ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿದ ಈ ಅಂಗೋರ್ವಾಟ್ನ ಹಿಂದೂ ದೇವಾಲಯ ಸಹ ಹೌದು. ಈ ಬೌದ್ಧ ದೇವಾಲಯ ಎಲ್ಲಿದೆ? ಜಾವಾದ ಬೋರ್ ಬೊದೂರ್ ಹೇಳುವಂತಹ ಪ್ರದೇಶದಲ್ಲಿದೆ. ಅದು ಅಂಗೋರ್ವಾಟ್ ಹಿಂದೂ ದೇವಾಲಯ ಮತ್ತು ಈ ಒಂದು ಬೌದ್ಧ ದೇವಾಲಯ ಇವೆಲ್ಲವೂ ಸಹ ವಿಶ್ವ ಪರಂಪರೆಯ ತಾಣಕ್ಕೆ ಸೇರಿದಂತಹ ಪ್ರಸಿದ್ಧ ಸ್ಥಳಗಳು. ನೆಕ್ಸ್ಟ್, ಜೈನ ಮತದ ಮೊದಲ ತೀರ್ಥಂಕರ ಯಾರು? ಜೈನ ಮತದ ಮೊದಲ ತೀರ್ಥಂಕರ ವೃಷಭನಾಥನ ಮಗನಾದ ಭರತನಿಂದಲೇ ಈ ಒಂದು ದೇಶಕ್ಕೆ ಭರತ ವರ್ಷ ಅಥವಾ ಭರತ ಖಂಡ, ಭಾರತ ಹೇಳುವಂತಹ ಹೆಸರು ಬಂದಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 19, ಪ್ರಾಚೀನ ಕಾಲದಲ್ಲಿ ಮಯನ್ಮಾರನ್ನ ಬ್ರಹ್ಮದೇಶ, ಭಾರತದ ಹೊರಗಿನ ಪ್ರದೇಶಗಳು ಇವುಗಳನ್ನ ಏನಂತ ಕರಿತಾ ಇದ್ರು ಪ್ರಾಚೀನ ಕಾಲದಲ್ಲಿ ಅನ್ನೋದನ್ನ ನೋಡ್ತಾ ಹೋದ್ರೆ ಮಯನ್ಮಾರ್ನ ಬ್ರಹ್ಮದೇಶ ಅನ್ನುವಂಥದ್ದನ್ನ ಕರಿತಾ ಇದ್ರು. ಇಂಡೋನೇಷ್ಯಾದಲ್ಲಿರುವಂತಹ ಜಾವಾ, ಸುಮಾತ್ರ ಮತ್ತು ಬಾಲಿ ಈ 3 ದ್ವೀಪಗಳನ್ನ ಸೇರಿ ಸುವರ್ಣ ದ್ವೀಪ ಅಂತ ಕರಿತಾ ಇದ್ರು. ವಿಯೆಟ್ನಾಂ ಅನ್ನು ಚಂಪಾ ಅನ್ನೋ ಹೆಸರಿನಿಂದ ಕರಿತಾ ಇದ್ರು ಮತ್ತು ಕಾಂಬೋಡಿಯಾವನ್ನ ಕಂಬುಜ ಹೇಳುವಂತ ಹೆಸರಿನಿಂದ ಕರಿತಾ ಇದ್ರು. ಮಯನ್ಮಾರ್ ಬ್ರಹ್ಮದೇಶ, ಇಂಡೋನೇಷ್ಯಾದಲ್ಲಿರುವಂತಹ ಜಾವಾ, ಸುಮಾತ್ರ, ಬಾಲಿ ಇವನ್ನ ಸುವರ್ಣ ದ್ವೀಪ, ವಿಯೆಟ್ನಾಂ ಅನ್ನು ಚಂಪಾ, ಹಾಗೆ ಕಾಂಬೋಡಿಯಾವನ್ನ ಕಂಬುಜ ಹೇಳುವಂತಹ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇವು ಪ್ರಾಚೀನ ಹೆಸರುಗಳು. ಇವಿಷ್ಟು ನಿಮ್ಮ ಫಸ್ಟ್ ಲೆಸನ್, ಭಾರತ ನಮ್ಮ ದೇಶ, ನಮ್ಮ ಹೆಮ್ಮೆ ಹೇಳುವಂತಹ ಒಂದು ಪಾಠದಲ್ಲಿ ಇರುವಂತಹ ಒಂದು ಲೈನರ್ನ ಆನ್ಸರ್ಗಳು. ಇವುಗಳನ್ನ TETಯಲ್ಲಿ ಹೆಚ್ಚಾಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಕಾರಣ ಎಲ್ಲವೂ ಸಹ ಅದೇ ರೀತಿ ಇಂಪಾರ್ಟೆಂಟ್ ಇದೆ. ಕಣಾದ, ಬೋಧಾಯನ, ಆರ್ಯಭಟ ಆಗಿರ್ಬೋದು ಅಥವಾ ಪ್ರಾಚೀನ ಹೆಸರುಗಳಾಗಿರ್ಬೋದು, ವಿಶ್ವದ ಪ್ರಸಿದ್ಧ ದೇವಾಲಯ, ಬೌದ್ಧ ದೇವಾಲಯ ಎಲ್ಲಿತ್ತು, ಇವೆಲ್ಲವನ್ನೂ ಸಹ ಕೇಳುವಂತಹ ಚಾನ್ಸಸ್ ಇರೋದ್ರಿಂದ ಈ ಒಂದು ಲೆಸನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ನಿಮ್ಮ TET ದೃಷ್ಟಿಯಿಂದ. ಹಾಗೆ ಇನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಇದೇ ರೀತಿಯಾಗಿ ಮುಂದಿನ ಲೆಸನ್ಗಳ ಒನ್ ಲೈನರ್ ಆನ್ಸರ್ಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಯಾರು ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.